7 ಹೈಸ್ಪೀಡ್ ರೈಲು ಕಾರಿಡಾರ್, ದೆಹಲಿ ವಾರಣಾಸಿ ಬುಲೆಟ್ ವೇಗದ ಪ್ರಯಾಣ. ಬಜೆಟ್ ಮಂಡನೆಯಾಗ್ತಾ ಇದ್ದಂತೆ ಸೆಷನ್ಸ್ನಲ್ಲಿ ಭಾರಿ ಸಂಚಲನ. 2,500 ಅಂಕ ಕುಸಿತ ಕಂಡ ಮುಂಬೈ ಷೇರು ಮಾರುಕಟ್ಟೆ. ನಿಫ್ಟಿಯಲ್ಲೂ ಕೂಡ 500 ಅಂಕಗಳಷ್ಟು ಇಳಿಕೆಯಾಗಿದೆ. ಷೇರು ಮಾರುಕಟ್ಟೆ ಆಪ್ಷನಲ್ ಟ್ರೇಡಿಂಗ್ ಮೇಲೆ ಹೊಸ ಟ್ಯಾಕ್ಸ್. ಈ ಹಿನ್ನೆಲೆಯಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಕುಸಿತ ದಾಖಲಾಗಿದೆ. ಬಜೆಟ್ ಮಂಡನೆ ಸಂದರ್ಭದಲ್ಲಿಯೇ ಕುಸಿತವನ್ನ ಕಂಡಂತಹ ಷೇರು ಮಾರುಕಟ್ಟೆ. ಬಜೆಟ್ ಮಂಡನೆ ವೇಳೆಯಲ್ಲಿಯೇ ಇದೊಂದು ದೊಡ್ಡ ಡೆವಲಪ್ಮೆಂಟ್. ಸೆನ್ಸೆಕ್ಸ್ನಲ್ಲಿ ಭಾರಿ ಸಂಚಲನ ಉಂಟಾಗ್ತಾ ಇದೆ. 2,500 ಅಂಕ ಕುಸಿತ. ನಿಫ್ಟಿಯಲ್ಲೂ ಕೂಡ 500 ಅಂಕಗಳಷ್ಟು ಇಳಿಕೆಯಾಗಿದೆ. ಷೇರು ಮಾರುಕಟ್ಟೆ ಆಪ್ಷನಲ್ ಟ್ರೇಡಿಂಗ್ ಮೇಲೆ ಹೊಸ ಟ್ಯಾಕ್ಸ್. ಈ ಹಿನ್ನೆಲೆಯಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಕುಸಿತ ದಾಖಲಾಗ್ತಾ ಇದೆ. ಬಜೆಟ್ ಮಂಡನೆಯಾಗುವಂತಹ ಸಂದರ್ಭದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಭಾರೀ ಬದಲಾವಣೆಗಳಾಗ್ತಾ ಇದೆ. ಹೂಡಿಕೆದಾರರಿಗೆ ಇದೀಗ ಒಂದು ಕಡೆ ಡವಡವ ಶುರುವಾಗಿದೆ. ಅದು ಸಣ್ಣ ಪುಟ್ಟದಲ್ಲ. 2,500 ಅಂಕ ಕುಸಿತ ಅಂತಂದ್ರೆ ಯೋಚನೆ ಮಾಡಿ. ನಿಫ್ಟಿಯಲ್ಲೂ ಕೂಡ 500 ಅಂಕಗಳಷ್ಟು ಇಳಿಕೆಯಾಗಿದೆ. ಆಪ್ಷನಲ್ ಟ್ರೇಡಿಂಗ್ ಮೇಲೂ ಕೂಡ ಹೊಸ ಟ್ಯಾಕ್ಸ್ ಅನ್ನ ವಿಧಿಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಶೇರ್ ಮಾರುಕಟ್ಟೆಯಲ್ಲಿ ಕುಸಿತ ದಾಖಲಾಗಿದೆ. ಬಜೆಟ್ ಮಂಡನೆ ವೇಳೆಯಲ್ಲಿಯೇ ಈ ಷೇರು ಮಾರುಕಟ್ಟೆ ಕುಸಿತವನ್ನ ಕಂಡಿದೆ. ಹೂಡಿಕೆದಾರರಿಗೆ 30 ನಿಮಿಷದಲ್ಲಿ 13 ಲಕ್ಷ ಕೋಟಿ ನಷ್ಟ ಆಗಿದೆ. ಬಜೆಟ್ ಮಂಡನೆ ಆಗ್ತಾ ಇದ್ದಂತೆ ಸೆನ್ಸೆಕ್ಸ್ನಲ್ಲಿ ಭಾರೀ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ನಿಫ್ಟಿಯಲ್ಲೂ ಕೂಡ 500 ಅಂಕಗಳಷ್ಟು ಇಳಿಕೆ ಕಾಣಸಿಗ್ತಾ ಇದೆ. ನೋಡಿ, 30 ಲಕ್ಷ, ಅದು 30 ನಿಮಿಷದಲ್ಲಿ ಕೋಟಿ ನಷ್ಟ ಆಗಿದೆ. 2.5 ಅಂಕ ಕುಸಿತ. ನಿಫ್ಟಿಯಲ್ಲೂ ಕೂಡ 500 ಅಂಕಗಳಷ್ಟು ಇಳಿಕೆಯಾಗಿದೆ. ಷೇರು ಮಾರುಕಟ್ಟೆ ಆಪ್ಷನಲ್ ಟ್ರೇಡಿಂಗ್ ಮೇಲೆ ಹೊಸ ಟ್ಯಾಕ್ಸ್ ಅನ್ನ ವಿಧಿಸಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಕುಸಿತ ದಾಖಲಾಗಿದೆ. ಬಜೆಟ್ ಮಂಡನೆ ವೇಳೆಯಲ್ಲಿಯೇ ಈ ಷೇರು ಮಾರುಕಟ್ಟೆ ಕುಸಿತವನ್ನ ಕಂಡಿರುವಂತದ್ದು. 30 ನಿಮಿಷದಲ್ಲಿ 13 ಲಕ್ಷ ಕೋಟಿಯಷ್ಟು ಕುಸಿತವನ್ನ ಕಂಡಿದೆ. ಸಣ್ಣ ಪುಟ್ಟ ಅಮೌಂಟ್ ಅಂತೂ ಅಲ್ವೇ ಅಲ್ಲ, 13 ಲಕ್ಷ ಕೋಟಿ ಕುಸಿತವನ್ನ ಕಾಣ್ತಾ ಇದೆ. ನಿಫ್ಟಿಯಲ್ಲೂ ಕೂಡ ಹೂಡಿಕೆದಾರರಿಗೆ ಇದೀಗ ನಷ್ಟ ಉಂಟಾಗ್ತಾ ಇದೆ. ಯೋಚನೆ ಮಾಡಬೇಕಾಗಿದೆ ಇದೀಗ ಹೊಸ ಟ್ಯಾಕ್ಸ್ ಹಿನ್ನೆಲೆಯಲ್ಲಿ. ಹೆಸರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ನೋಡಿ, ಷೇರು ಮಾರುಕಟ್ಟೆಯಲ್ಲಿ ಭಾರಿ ಟ್ಯಾಕ್ಸ್ ಹಾಕ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಹುಮೊತ್ತ ಅಂದ್ರೆ 30 ನಿಮಿಷದಲ್ಲಿ 13 ಲಕ್ಷ ಕೋಟಿ ನಷ್ಟ ಆಗ್ತಾ ಇದೆ. ಹೌದು ರಮ್ಯಾ, ಏನಂದ್ರೆ ಒಂದು ಪ್ರಮುಖವಾಗಿರುವಂತಹ ಒಂದು ಬದಲಾವಣೆಯನ್ನ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಬಜೆಟ್ ಅಲ್ಲಿ ಮಂಡಿಸಿದ್ದಾರೆ. ಏನಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಆಪ್ಷನಲ್ ಟ್ರೇಡಿಂಗ್ ಯಾರು ಮಾಡ್ತಾ ಇದ್ರು ಅವ್ರ ಮೇಲೆ ಹೊಸ ಟ್ಯಾಕ್ಸ್ ವಿಧಿಸುವಂತ ಕ್ರಮವನ್ನ ಕೇಂದ್ರ ಸರ್ಕಾರ ಈ ಬಜೆಟ್ ಅಲ್ಲಿ ಕೈಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಅದು ಷೇರು ಮಾರುಕಟ್ಟೆಗೆ ಒಂದು ನಷ್ಟವಾಗಿ ಪರಿಣಮಿಸಿದೆ. ಯಾರ್ಯಾರು ಹೂಡಿಕೆದಾರರಿದ್ದಾರೆ ಅವರು ಷೇರು ಮಾರುಕಟ್ಟೆಯಲ್ಲಿ ತಮ್ಮ ಏನೊಂದು ಹೂಡಿಕೆ ಹಿಂತೆಗೆತವನ್ನ ಮಾಡ್ತಿರೋ ಹಿನ್ನೆಲೆಯಲ್ಲಿ ಸುಮಾರು 2,500 ಪಾಯಿಂಟ್ಸ್ ಗಳಷ್ಟು ಕುಸಿತ ಕಂಡು ಬಂದಿದೆ. ಇದೀಗ ಬರ್ತಿರೋಂತ ಮಾಹಿತಿ ಪ್ರಕಾರ ಏನಂದ್ರೆ ಆನ್ಲೈನ್ ನಲ್ಲಿ ಸಿಗ್ತಿರುವಂತ ಮಾಹಿತಿ ಪ್ರಕಾರ 1,677 ಪಾಯಿಂಟ್ ನಷ್ಟು ಇದೀಗ ಇಳಿಕೆ ಕಂಡು ಬಂದಿದೆ. ಇವತ್ತಿನ ಒಟ್ಟಾರೆ ದಿನದ ಆರಂಭಕ್ಕೂ ಇವಾಗಿನ ಒಂದು ಅಂಕಗಳಿಗೂ ಒಂದು ಕಂಪೇರ್ ಮಾಡಿದ್ರೆ ದಿನದ ಆರಂಭದಲ್ಲಿ 82,255 ಅಂಕಗಳಿತ್ತು ಶೇರ್ ಮಾರುಕಟ್ಟೆಯಲ್ಲಿ. ಈಗ ಅದು 81,218 ಅಂಕಕ್ಕೆ ಇಳಿಕೆಯಾಗಿದೆ. ಈ ಒಂದು ಏರಿಳಿತ ನಿರಂತರವಾಗಿ ದಾಖಲಾಗ್ತಾನೆ ಇದೆ. ಅಂತಿಮವಾಗಿ ದಿನದ ಅಂತ್ಯಕ್ಕೆ ಈ ಒಂದು ಏರಿಳಿತ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ ಗಮನಿಸಬೇಕಾಗುತ್ತೆ. ಇದೇ ರೀತಿ ನಿಫ್ಟಿನಲ್ಲಿ ಯಾವುದೊಂದು 50 ಕಂಪನಿಗಳ ಒಂದು ಸಮೂಹ ಇದೆ ನಿಫ್ಟಿ, ಆ ನಿಫ್ಟಿನಲ್ಲೂ ಕೂಡ ಒಂದು 500 ಅಂಕಗಳಷ್ಟು ಇಳಿಕೆ ಕಂಡು ಬಂದಿದೆ. ಸಾಮಾನ್ಯವಾಗಿ ಶೇರ್ ಮಾರುಕಟ್ಟೆ ಭಾನುವಾರ ಇರೋದಿಲ್ಲ, ಆದ್ರೆ ಬಜೆಟ್ ಮಂಡನೆ ಹಿನ್ನೆಲೆಯಲ್ಲಿ ಭಾನುವಾರ ಕೂಡ ಶೇರ್ ಮಾರುಕಟ್ಟೆ ಒಂದು ಟ್ರೇಡಿಂಗ್ ತೆರೆದಿತ್ತು. ಈ ಸಂದರ್ಭದಲ್ಲಿ ಬೆಳಗ್ಗೆಯಿಂದನೇ ಈ ಒಂದು ಹಾವು ಏಣಿ ಆಟದ ರೀತಿ ಏರಿಳಿಕೆ ಕಂಡು ಬರ್ತಾನೆ ಇತ್ತು. ಒಂದು ಹಂತದಲ್ಲಿ ಷೇರು ಮಾರುಕಟ್ಟೆ 81,988 ಇಳಿದೋಗಿತ್ತು. ಆ ನಂತರ ಸ್ವಲ್ಪ ಅಲ್ಪ ಮಟ್ಟದ ಚೇತರಿಕೆ ಕಂಡು ಬಂತು 82,000ಕ್ಕೆ. ಮತ್ತೆ ಈಗ 81,000ಕ್ಕೆ ಇಳಿಕೆ ಕಂಡು ಬಂದಿದೆ. ಒಟ್ಟಾರೆ
ದಿನದ ಅಂತ್ಯಕ್ಕೆ ಇವತ್ತಿನ ಷೇರು ಮಾರುಕಟ್ಟೆಯ ಒಟ್ಟಾರೆ ಅಂದ್ರೆ ಹೂಡಿಕೆದಾರರ ಮೂಡ್ ಹೆಂಗಿದೆ, ಈ ಬಜೆಟ್ಗೆ ಸಂಬಂಧಪಟ್ಟಂತೆ ಷೇರು ಮಾರುಕಟ್ಟೆ ಯಾವ ರೀತಿ ಪ್ರತಿಬಿಂಬಿಸ್ತು ಅನ್ನೋದು ಗೊತ್ತಾಗುತ್ತೆ. ಷೇರು ಮಾರುಕಟ್ಟೆಯ ಈ ಒಂದು ಏರಿಳಿತ ಏನಕ್ಕೆ ಪ್ರಮುಖ ಆಗುತ್ತೆ ಅನ್ನೋದಾದ್ರೆ, ಯಾವುದೇ ರೀತಿಯ ಆರ್ಥಿಕ ನೀತಿಯನ್ನ, ಯಾವುದೇ ರೀತಿಯ ಹೊಸ ಆರ್ಥಿಕ ಬದಲಾವಣೆಗಳನ್ನ ಕೇಂದ್ರ ಸರ್ಕಾರ ತನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡಿದಾಗ ಅದಕ್ಕೆ ಮಾರುಕಟ್ಟೆಯ ಪ್ರತಿಕ್ರಿಯೆ ಹೆಂಗಿದೆ ಅಂತ ತಿಳ್ಕೊಳೋದಕ್ಕೆ ಈ ಒಂದು ಷೇರು ಮಾರುಕಟ್ಟೆಯ ಏರಿಳಿತ ಪ್ರಮುಖ ಪಾತ್ರ ವಹಿಸುತ್ತೆ. ಸದ್ಯದ ಮಟ್ಟಿಗೆ ಈ ಒಂದು ನಿರ್ಮಲಾ ಸೀತಾರಾಮನ್ ಅವರ ಈ ಒಂದು ಬಜೆಟ್ಗೆ ಷೇರು ಮಾರುಕಟ್ಟೆ -ಪಾಯಿಂಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಆದ್ರೆ ದಿನದ ಅಂತ್ಯಕ್ಕೆ ಅಂದ್ರೆ ಬಜೆಟ್ ನಲ್ಲಿ ಘೋಷಣೆ ಮಾಡಲಾದ ಎಲ್ಲ ಹೊಸ ಯೋಜನೆಗಳು, ಎಲ್ಲ ಹೊಸ ನೀತಿಗಳ ಒಂದು ಸಾರಾಂಶವನ್ನ ಗಮನಿಸಿ ಯಾವ ರೀತಿ ಮಾರುಕಟ್ಟೆ ಸ್ಪಂದಿಸುತ್ತೆ ಅನ್ನೋದು ಇವತ್ತು ಸಂಜೆ 5 ಗಂಟೆ ಸುಮಾರಿಗೆ ತಿಳಿದು ಬರಲಿದೆ. ಇದು ಯಾವ ರೀತಿಯಾದಂತಹ ಪರಿಣಾಮಗಳನ್ನ ಬೀರಬಹುದು ಅಂತ ಹೇಳಿ, ಷೇರು ಬೆಲೆ ಕುಸಿತ ಆಗಿರೋದ್ರಿಂದ ಹೂಡಿಕೆದಾರರು ಇನ್ನು ಮುಂದೆ ಏನ್ ಮಾಡಬಹುದು ಅಂತ ಹೇಳಿ ಪರಿಣಾಮಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ? ಸದ್ಯದ ಮಟ್ಟಿಗೆ ಏನಾಗುತ್ತೆ ರಮ್ಯ, ಪ್ಯಾನಿಕ್ ಬೈಯಿಂಗ್ ಅನ್ನೋದು ಯಾರು ಮಾಡೋದಕ್ಕೆ ಹೋಗೋದಿಲ್ಲ. ಸದ್ಯದ ಮಟ್ಟಿಗೆ ಭಾನುವಾರ ಆಗಿದ್ದರಿಂದ ಮತ್ತೆ ಇವತ್ತು ತಾನೇ ಬಜೆಟ್ ಮಂಡನೆ ಆಗಿರೋದ್ರಿಂದ ಒಂದು ದಿನದ ಮಟ್ಟಿಗೆ ಈ ಒಂದು ಏರಿಳಿತಗಳನ್ನ ಗಮನಿಸ್ತಾನೆ ಇರ್ತಾರೆ. ಜೊತೆಗೆ ಮಾರುಕಟ್ಟೆ ಯಾವ ರೀತಿ ಸ್ಪಂದಿಸ್ತಿದೆ, ಸರ್ಕಾರದ ಯಾವೆಲ್ಲ ಹೊಸ ನೀತಿಗಳು ಅದು ಕೆಲವು ಮೈನಸ್ ಆಗುತ್ತೆ ಅಂತ ಅನ್ಕೊಂಡಿದ್ದು ಕೆಲವು ಸಂದರ್ಭಗಳಲ್ಲಿ ಅದು +ಪಾಯಿಂಟ್ ಆಗ್ಬೋದು. ಜೊತೆಗೆ ಬಜೆಟ್ ಕಾಪಿ ಅನ್ನೋದೇನಿದೆ ಅದನ್ನ ಸಮಗ್ರವಾಗಿ ಪರಿಶೀಲಿಸಿ ಮಾರುಕಟ್ಟೆ ಅದಕ್ಕೆ ಯಾವ ರೀತಿ ಸ್ಪಂದಿಸ್ತಾ ಇದೆ ಅನ್ನೋದನ್ನ ಪರಿಶೀಲಿಸಿದ ನಂತರ ನಿಧಾನವಾಗಿ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇದೀಗ ತಾನೇ ಬರ್ತಿರೋಂತ ಮಾಹಿತಿ ಪ್ರಕಾರ ಚಿನ್ನದ ಬೆಲೆಯಲ್ಲಿ ಅಲ್ಪ ಮಟ್ಟದ ಕುಸಿತ ಕಂಡು ಬಂದಿದೆ. ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಚಿನ್ನದ ಮೇಲಿನ ಹೂಡಿಕೆದಾರರು ಹೆಚ್ಚೋ ಸಾಧ್ಯತೆ ಇರುತ್ತೆ. ಬೆಳ್ಳಿದೀಗಾಲೇ ನೆನ್ನೆ ತಾನೇ ಬೆಳ್ಳಿಯ ಒಂದು ದರ ಅಲ್ಪ ಇಳಿಕೆ ಆಗಿದೆ. ಹೀಗಾಗಿ ಬೆಳ್ಳಿಯ ಮೇಲೆ ಹೂಡಿಕೆ ಹೆಚ್ಚಾಗ್ಬೋದು. ಒಟ್ಟಿನಲ್ಲಿ ದಿನದ ಅಂತ್ಯಕ್ಕೆ ಈ ಒಂದು ಏರಿಳಿತಗಳ ಒಂದು ಸಮಗ್ರ ಫಲಿತಾಂಶ ಲಭ್ಯವಾಗಲಿದೆ. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ದಿಲೀಪ್.